ಡಾಕ್ಟ್ರೆ, ನನ್ನ ಎಲ್ಲ ಬ್ಲಡ್ ಟೆಸ್ಟ್ ನಾರ್ಮಲ್ ಬಂದಿದೆ, ಹಾಗಾದ್ರೆ ನನಗೆ ಆರ್ಥರೈಟಿಸ್ ಇರೋ ಸಾಧ್ಯತೆ ಇಲ್ವಾ? ಇದೆ, ಸಾಧ್ಯತೆ ಖಂಡಿತ ಇದೆ. ನಮಸ್ಕಾರ, ನಾನು ಡಾಕ್ಟರ್ ನಿಖಿಲ್, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್. ಬ್ಲಡ್ ಟೆಸ್ಟ್ ಒಂದ್ರಿಂದಲೇ ಆರ್ಥರೈಟಿಸ್ ಡಯಾಗ್ನೋಸ್ ಮಾಡಕ್ಕೆ ಆಗಲ್ಲ. ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಬ್ಲಡ್ ಟೆಸ್ಟ್ ನಾರ್ಮಲ್ ಬಂದಿದೆ ಅಂದ್ರೆ ಆರ್ಥರೈಟಿಸ್ ಇಲ್ಲ ಅಂತ. ಆದ್ರೆ ಆರ್ಥರೈಟಿಸ್ ಡಯಾಗ್ನೋಸ್ ಮಾಡೋದು ನಿಮ್ಮ ಲಕ್ಷಣಗಳನ್ನು ನೋಡಿ, ಪರೀಕ್ಷೆ ಮಾಡಿ, ಸ್ಕ್ಯಾನ್ ರಿಪೋರ್ಟ್ಸ್ ನೋಡಿ, ಬ್ಲಡ್ ಟೆಸ್ಟ್ ನೋಡಿ, ಇವೆಲ್ಲವನ್ನು ಸೇರಿಸಿ. ಬ್ಲಡ್ ಟೆಸ್ಟ್ ಒಂದನ್ನೇ ನೋಡಿ ಅಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ರಿಪೋರ್ಟ್ಸ್ಗೆ ಟ್ರೀಟ್ಮೆಂಟ್ ಕೊಡಲ್ಲ, ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಹಲವಾರು ಆರ್ಥರೈಟಿಸ್ ರೋಗಗಳಲ್ಲಿ ಬ್ಲಡ್ ಟೆಸ್ಟ್ ನಾರ್ಮಲ್ ಇರಬಹುದು. ಇದು ನಿಮಗೆ ಗೊತ್ತಾ? ಆರಂಭದ ರುಮಟಾಯ್ಡ್ ಆರ್ಥರೈಟಿಸ್ ನಲ್ಲಿ ಬ್ಲಡ್ ಟೆಸ್ಟ್ ನಾರ್ಮಲ್ ಇರಬಹುದು. ಸೋರಿಯಾಟಿಕ್ ಆರ್ಥರೈಟಿಸ್ ನಲ್ಲಿ ರುಮಟಾಯ್ಡ್ ಫ್ಯಾಕ್ಟರ್ ಮತ್ತೆ ಆಂಟಿಸಿಸಿಪಿ ನಾರ್ಮಲ್ ಇರಬಹುದು. ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇರುವವರಲ್ಲಿ ESR ಮತ್ತು CRP ನಾರ್ಮಲ್ ಇರಬಹುದು. ಆಸ್ಟಿಯೋ ಆರ್ಥರೈಟಿಸ್ ನ ಅತ್ಯಂತ ಕಾಮನ್ ಟೈಪ್. ಇದರಲ್ಲಿ ಬ್ಲಡ್ ಟೆಸ್ಟ್ ಸಾಮಾನ್ಯವಾಗಿ ನಾರ್ಮಲ್ ಇರುತ್ತವೆ. ಹಾಗಾಗಿ ನಾರ್ಮಲ್ ರಿಪೋರ್ಟ್ ಬಂದಿದೆ ಅಂದ್ರೆ ಆರ್ಥರೈಟಿಸ್ ಇಲ್ಲ ಎಂದು ಅರ್ಥ ಅಲ್ಲ. ಲಕ್ಷಣಗಳು ಬ್ಲಡ್ ಟೆಸ್ಟ್ ಗಿಂತ ಮುಖ್ಯವಾಗಿರಬಹುದು. ನಿಮಗೆ ಕೀಲು ನೋವು, ಕೀಲು ಊತ, ಬೆಳಿಗ್ಗೆ ಎದ್ದಾಗ ಗಟ್ಟಿತನ ಅಥವಾ ಸ್ಟಿಫ್ನೆಸ್, ಕೀಲುಗಳನ್ನು ಚಲಿಸಲು ಕಷ್ಟ ಇದ್ದರೆ ಇವು ಬ್ಲಡ್ ಟೆಸ್ಟ್ ಗಿಂತ ಮುಖ್ಯವಾದ ಸುಳಿವುಗಳಾಗಿರಬಹುದು. ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಅಥವಾ MRI ನಲ್ಲಿ ಇನ್ಫ್ಲಮೇಷನ್ ಕಾಣಬಹುದು. ಬ್ಲಡ್ ಟೆಸ್ಟ್ ನಾರ್ಮಲ್ ಇದ್ರುವೆ. ಹಾಗಾಗಿ ನಿಮ್ಮ ಬ್ಲಡ್ ಟೆಸ್ಟ್ ನಾರ್ಮಲ್ ಬಂದಿದೆ ಅಂತ ಲಕ್ಷಣಗಳನ್ನು ಇಗ್ನೋರ್ ಮಾಡಬೇಡಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾರ್ಮಲ್ ಬ್ಲಡ್ ಟೆಸ್ಟ್ ಅಂದ್ರೆ ನಾರ್ಮಲ್ ಜಾಯಿಂಟ್ ಅಂತ ಅಲ್ಲ. ನಿಮಗೆ ನಿರಂತರ ಕೀಲು ನೋವು, ಊತ ಅಥವಾ ಬೆಳಗ್ಗೆ ಸ್ಟಿಫ್ನೆಸ್ ಇದ್ರೆ ಇವತ್ತೇ ಒಬ್ಬ ರುಮಟಾಲಜಿಸ್ಟ್ ಅನ್ನು ಭೇಟಿ ಮಾಡಿ. ಬೇಗ ಡಯಾಗ್ನೋಸಿಸ್ ಆದ್ರೆ ಟ್ರೀಟ್ಮೆಂಟ್ ಫಲಿತಾಂಶವೂ ಉತ್ತಮವಾಗಿರುತ್ತವೆ.